ಜೊತೆ ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡೋದು. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ 2ನೇ ಬಾರಿಗೆ ಪೂರ್ಣಾವಧಿಯಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತನ್ನ ಹೇಳ್ತಿರೋದು. ನಾನು ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ. ನಾನು ಅವತ್ತಿಂದ ನಾವು ಹೇಳ್ತಾ ಇದ್ದೇವೆ, ನಾವೆಲ್ಲ ಪಾರ್ಟಿ ಕಲ್ಚರಲ್ಲಿ ಬಂದಿರೋಂಥದ್ದು. ನಮಗೆ ಇವತ್ತು ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದ್ದಾರೆ, ಹೈಕಮಾಂಡರ್ ಡಿಸಿಷನ್ ತಗೋತಾರೆ ಅಂತ. ಸೊ ಹಾಗಾಗಿ ಯಾವುದೇ ಗೊಂದಲ ಇಲ್ದಲೆ ಹೈಕಮಾಂಡರ್ ಅದೆಲ್ಲ ಶೀಘ್ರದಲ್ಲೇ ನಿವಾರಣೆ ಮಾಡ್ತಾರೆ ಅಂತ ಹೇಳಬಲ್ಲೆ ನಾನು. ಸರ್, ಹೈಕಮಾಂಡ್ ಅವ್ರಿಗೆ ಏನಾದ್ರು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ? ಯಾಕಂದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ನಮಗೆ ಸೂಚನೆ ಕೊಟ್ಟಿದೆ, ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಿರೋ. ಒಳ್ಳೇದಾಗಲಿ. ಆಗಿದ್ರೆ ಆ ಥರ ಇದ್ದರೆ ಇಟ್ಸ್ ಗುಡ್ ಲಕ್ ಫಾರ್ ದೆಮ್. ಹಾಗಾದ್ರೆ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಸರ್? ಅದು ಡಿ ಕೆ ಶಿವಕುಮಾರ್ ಅವರು ಕನಸೇನಿದೆ ಅದು ಹಾಗೆ ಉಳಿಯುತ್ತಾ ಅಂತ? ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಬಾರ್ದು. ನನಗೆ ನೋಟಿಸ್ ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು. ಇವತ್ತು ಏನು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನೆಲ್ಲರೂ ಬದ್ಧತೆಯಲ್ಲಿ ನಾವು ಪಾಲಿಸ್ತೇವೆ. ಅಲ್ಲ, ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ. CM ಪುತ್ರ 2ನೇ ಬಾರಿಗೂ ಹೇಳಿಕೆ ಕೊಟ್ಟರು ಕೂಡ ಯಾಕೆ ಸರ್ ಹೈಕಮಾಂಡ್ ಒಂದು ನೋಟಿಸ್ ಕೊಟ್ಟಲಿಲ್ಲ ಮತ್ತು ಸೂಚನೆಯನ್ನು ರವಾನೆ ಮಾಡೋ ಒಂದು ಕೆಲಸ? ಹೈಕಮಾಂಡ್ ವೀಕ್ ಆಗಿದೆಯಾ ಸರ್ ಇಲ್ಲಿ? ಹೈಕಮಾಂಡ್ ಭದ್ರವಾಗಿದೆ. ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಒಂದು ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡ್ತಿರೋಂಥದ್ದು ಕೇಂದ್ರ ಸರ್ಕಾರದಲ್ಲಿ ನೋಡಿದ್ದೀರಿ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಹೈಕಮಾಂಡರು ಶೀಘ್ರದಲ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊತಾರೆ ಅನ್ನೋ ಒಂದು ಅಪೇಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಅಲ್ಲ, ಯತೀಂದ್ರ ಅವರ ಈ ಹೇಳಿಕೆ ಹಿಂದೆ ಯಾರಾದರೂ ಇದ್ದಾರಾ ಸರ್? ಯಾಕಂದರೆ ಪದೇ ಪದೇ ಹೇಳ್ತಾ ಇರುವಂಥದ್ದು, ಈ ಕಡೆ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಕೂಡ ಭಾಗವಹಿಸ್ತೀರಾ, ನಂತರ ಯಾವುದು ಕೂಡ ಗೊಂದಲ ಆಗಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತೀರಾ. ಇಂಥ ಸಂದರ್ಭದಲ್ಲಿ ಈ ಹೇಳಿಕೆ ಎಷ್ಟು ಯಾರು ಹಿಂದೆ ಇದು ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ ಅಂತ? ಯಾವುದೇ ಗೊಂದಲವಿಲ್ಲದಲೆ ಇದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಬಲ್ಲೆ ನಾನು. ಇವಿಷ್ಟು ರಂಗನಾಥ್ ಅವರ ಮಾತಾಗಿರುವಂಥದ್ದು. ಏನು ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾವೆಲ್ಲರೂ ಕೂಡ ಪಕ್ಷ ನಿಷ್ಠವಾಗಿ ಇರಬೇಕು ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.